ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ 1.5 ಗ್ರಾಮಿಂದ ಹಿಡಿದು 2 ಗ್ರಾಮ್ಸ್ವರೆಗೆ ಗೋಲ್ಡ್ ಇಯರಿಂಗ್ಸ್ ಪ್ಯಾಟರ್ನ್ಸ್ನ ತೋರಿಸ್ತಾ ಇದ್ದೀನಿ. ಅದು ವಿತ್ ಪ್ರೈಸ್ನೊಂದಿಗೆ. ಹಾಗೆಯೇ ಲಾಸ್ಟ್ ವೀಡಿಯೋದಲ್ಲಿ ನಾನು ಚಿನ್ನ ತಗೊಳ್ಳೋದಕ್ಕೆ ಮತ್ತು ದುಡ್ಡು ಸೇರೋದಕ್ಕೆ ಲಾಸ್ಟ್ ವೀಡಿಯೋನಲ್ಲಿ ನಾನು ಹೇಳಿದ ಹಾಗೆ ಕುದುರೆಲಾಳದ ಸಂಪೂರ್ಣ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ವೀಡಿಯೋನ ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ. ವಿಡಿಯೋ ಕೊನೆವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋದು ನೋಡಿ, ಜಸ್ಟ್ 1 ಗ್ರಾಮ್ 100 ಮಿಲಿನಲ್ಲಿದೆ. 1 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. ವೈಟ್ ಸ್ಟೋನಲ್ಲಿ ಬಂದಿದೆ. ಇದು ಮಧ್ಯ ಒಂದು ರೆಡ್ ಇದು ಬರುತ್ತೆ ಸ್ಟೋನು. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದೆ. ಚಿಕ್ಕ ಮಕ್ಕಳಿಗೆ ವೇರ್ ಮಾಡೋದಕ್ಕೆ, ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ಎಲ್ಲ ಇದು ಜೀನ್ಸ್ ಮೇಲೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವಾಗ ನೋಡ್ತಾ ಇರೋದು ಸ್ಟಾರ್ ಶೇಪಲ್ಲಿ ಇದೆಯಲ್ಲ, ಅದೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ಇಯರಿಂಗ್ ನೋಡಿ, ತುಂಬ ಚಿಕ್ಕದು ಪುಟ್ಟದಾಗಿದೆ ನೋಡೋದಕ್ಕೆ. ಇದು ಮಕ್ಕಳಿಗೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ. ಸೊ ಇದು ನಿಮಗೆ 1.5 ಗ್ರಾಮ್ ಆ ಥರ ಬರುತ್ತೆ. 1 ಗ್ರಾಮ್ 600 ಮಿಲಿ ಆ ಥರ. ಸೊ ಚಿನ್ನದ ರೇಟ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಫ್ರೆಂಡ್ಸ್, ನಾನು ಲಾಸ್ಟ್ ವೀಡಿಯೋನಲ್ಲೇ ನಿಮ್ಗೆ ಹೇಳಿದ್ದೆ 7,500ವರೆಗೂ ರೀಚ್ ಆಗುತ್ತೆ ಅಂತ. ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟಾಗಿದೆ ಅಂದರೆ 916 ಗೋಲ್ಡದ್ದು ನಾನು ಹೇಳ್ತಾ ಇರೋದು 7,600 ದಾಟಿದೆ. ಸೊ ನಾನು ಹೇಳಿದ್ಕಿಂತ ₹100 ಜಾಸ್ತಿನೇ ಆಗೋಗಿದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಚಿನ್ನಕ್ಕೆ ನೀವೆಲ್ಲ ಇವಾಗಲಿಂದನೇ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳು ಎಜುಕೇಷನ್ಗಾಗಿರ್ಬೋದು, ಯಾವುದಾರ ಮನೆ ತೊಗೋಬೇಕಾಗಿದ್ದರೆ, ಸೈಟ್ ಪರ್ಚೇಸ್ ಮಾಡಬೇಕಾಗಿದ್ದರೆ, ಅಥವಾ ನಿಮ್ಮದೇ ಏನಾರ ಒಂದು ಜಸ್ಟ್ ಎಮರ್ಜೆನ್ಸಿ ನೀಡ್ ಇರುತ್ತೆ ಅಂದ್ಕೊಳ್ಳಿ. ಅವಾಗ ಜಸ್ಟ್ ನಿಮ್ಮ ಹತ್ರ ಇರೋ ಚಿನ್ನನ ತೊಗೊಂಡು ಪ್ಲೇಡ್ಜ್ ಮಾಡಿದ್ರೆ ಸೊ ನಿಮಗೆ ಎಮರ್ಜೆನ್ಸಿಗೆ ದುಡ್ಡು ಸಿಗುತ್ತೆ. ಬೇರೆ ಎಲ್ಲೂ ನೀವು ಕೇಳೋಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ. ಸೊ ನಮ್ಮದೇ ಅಂತ ಒಂದು ಚಿನ್ನ ಇದ್ದರೆ ನಮಗೆ ಇದ್ರ ಎಷ್ಟು ಉಪಯೋಗ ಇದೆ ಅಲ್ವಾ ಫ್ರೆಂಡ್ಸ್? ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಹಾರ್ಟ್ ಶೇಪದು. ಇದು 1 ಗ್ರಾಮ್ 330 ಮಿಲಿ, ಅಂದರೆ 1.25 ಗ್ರಾಮ್ ಆ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹೊಸ ಪ್ಯಾಟ್ರನ್ ಇದೂ. ಮತ್ತು ಇದು ನೋಡಿ ಪಿಕಾಕ್ ಶೇಪಲ್ಲಿ ಬಂದಿದೆ. ಸಿಂಪಲ್ ಆಗಿದೆ. ಇದು ಎಲ್ಲರಿಗೂ ಸೂಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಸೊ ನಾನು ತೋರಿಸ್ತಾ ಇರೋದೆಲ್ಲ 916 ಗೋಲ್ಡ್ದು. KDM ಪ್ರೈಸ್ ನಿಮಗೆ 6,750 ಸಮಥಿಂಗ್ ಆ ಥರ ಬರುತ್ತೆ. ಸೊ ಎಲ್ಲ ಒಂಥರ ಯೂನಿಕ್ ಪ್ಯಾಟ್ರನ್ ಅಂತಲೇ ಹೇಳ್ಬೋದು. ಈ ಒಂದು ಹಾರ್ಟ್ ಶೇಪ್ ಬಂದು ಮಧ್ಯ ವೈಟ್ ಸ್ಟೋನ್ ಇದೆಯಲ್ಲ, ಇದು 2 ಗ್ರಾಮ್ 400 ಆ ಥರ ಬರುತ್ತೆ ಸಮಥಿಂಗ್. ಮತ್ತು ಇದು ನೋಡಿ, ಒಂದು ಸ್ವಲ್ಪ ಹ್ಯಾಂಗಿಂಗ್ಸ್ ಥರ ಬರುತ್ತಲ್ಲ ಕೆಳಗಡೆ, ಇದು 2.5 ಗ್ರಾಮ್ ಒಳಗೆ ಬರುತ್ತೆ. ಇದೊಂಥರ ಲೀಫ್ ಶೇಪಲ್ಲಿ ಬಂದಿದೆ, ಹಾರ್ಟ್ ಶೇಪಲ್ಲಿ ಬಂದು ಲೀಫ್ ಥರ. ಮತ್ತು ಈ ಒಂದು ಪ್ಯಾಟ್ರನ್ ನಿಮಗೆ ಇದೆಲ್ಲರಿಗೂ ಸೂಟ್ ಆಗುತ್ತೆ ನೋಡಿ. ದೊಡ್ಡವ್ರಿಗೆಲ್ಲರೂ ಒಂದು ಸ್ವಲ್ಪ ಫಂಕ್ಷನ್ ವೇರ್ ಆ ಥರನೂ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. 2.25 ಗ್ರಾಮಲ್ಲಿದೆ ಇದು. ಮತ್ತು ಇದು ನೋಡಿ, ತುಂಬ ಬ್ಯೂಟಿಫುಲ್ ಆದ ಪರ್ಲ್ ಬಂದಿದೆ ಕೆಳಗೆ. ಇದು ನಮಗೆ ಜೀನ್ಸ್ ಮೇಲೂ ಮ್ಯಾಚ್ ಆಗುತ್ತೆ. ಎಲ್ಲ ಥರ ಡ್ರೆಸ್ ಮೇಲೆ, ಸ್ಯಾರಿ ಮೇಲೆ ಎಲ್ಲದಕ್ಕೂ ವೇರ್ ಮಾಡ್ಬೋದು. ಇದು 2 ಗ್ರಾಮ್ 670, 2.25 ಗ್ರಾಮ್ ಒಳಗೆ ಬರುತ್ತೆ ಅಂದ್ಕೊಳ್ಳಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ನಾವು ನಿಮಗೋಸ್ಕರನೇ ವೀಡಿಯೋ ಮಾಡ್ತಾ ಇರ್ತೀವಲ್ಲ. ಸೊ ನಿಮ್ಮದು ಎಂಕರೇಜ್ಮೆಂಟ್ ನಮ್ಗೆ ಸಿಕ್ತಂಗಾದರೆ ಇನ್ನೂ ನಾವು ಜಾಸ್ತಿ ವೀಡಿಯೋಸ್ನ ಮಾಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇರೋ ಹರಳಿಂದ ಬಂದಿದೆಯಲ್ಲ, ಇದು ನೋಡಿ ಫುಲ್ಲು ವೈಟ್ ಸ್ಟೋನಲ್ಲಿ ಬಂದಿದೆ. ಇದೊಂದು ಸ್ವಲ್ಪ ಲೇಟೆಸ್ಟ್ ಮಾಡೆಲ್ ಅಂತಲೇ ಅನ್ಬೋದು. ಸೊ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೂ ಮೋಟಿವೇಶನ್ ಆಗಿ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸೊ ಇದು 3 ಗ್ರಾಮ್ಸ್ ಒಳಗೆ ಬರುತ್ತೆ ಫ್ರೆಂಡ್ಸ್. ಸೊ ಇವಾಗ ಬನ್ನಿ ನೋಡೋಣ. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಕುದುರೆಲಾಳದ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಹೇಗೆ ಅದು ಮಾಡೋದು ಅಂತ. ಸೊ ನಮ್ಮ ಮನೆಯಲ್ಲಿ ನಾವು ದುಡ್ಡಿಲ್ಲ ಅಂದರೂ ನಾವು ಚಿನ್ನ ತಗೊಳ್ಬೇಕಾದ್ರೆ ಮತ್ತು ದುಡ್ಡು ಸೇರಬೇಕಾದ್ರೆ ಏನು ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ, ಹಸಿ ಹಾಲನ್ನ ತೊಗೋಬೇಕಂದ್ರೆ ಕಾಯಿಸಿರಬಾರ್ದು ಇನ್ನೂ. ಸೊ ಅದಕ್ಕೆ ನೋಡಿ, ನಾನೊಂದು ಗ್ಲಾಸ್ನಲ್ಲಿ ಹಸಿ ಹಾಲನ್ನ ಹಾಕೋತಾ ಇದ್ದೀನಿ. ಯಾವ್ದಾರ ಹಾಲು ಹಾಕೋಬೋದು, ಹಸುದು ಹಾಲು. ಸೊ ಫಸ್ಟ್ ನಾವು ಒಂದು ಹಸಿ ಹಾಲನ್ನು ಒಂದು ಬೌಲಲ್ಲಿ ಹಾಕೋಬೇಕಾಗತ್ತೆ. ಇವಾಗ ನೀವು ಕುದುರೆಲಾಳನ ಎಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಕೇಳ್ತೀರಲ್ಲ, ಯಾವ್ದಾರ ಟೆಂಪಲ್ಸ್ ಹತ್ರ ಇಟ್ಕೊಂಡಿರ್ತಾರೆ. ನಾನು ಇದನ್ನು ಬಂಡಿ ಮಹಾಕಾಳಿ ಟೆಂಪಲ್ ಹತ್ರ ತಂದೆ. ಬಿಕಾಸ್ ಇದು ಮಂಗಳವಾರ ಶುಕ್ರವಾರ ತಂದರೆ ತುಂಬ ಒಳ್ಳೆಯದು ಅಂತಾರೆ. ಆಮೇಲೆ ಅವರು ದೇವ್ರನ್ನ ಪ್ರೇ ಮಾಡಿ ಕೊಡ್ತಾರಲ್ಲ, ಆಮೇಲೆ ದೇವ್ರದ್ದು ಸರೌಂಡಿಂಗಲ್ಲೇ ಇರೋದ್ರಿಂದ ಅದರ ಹೊರ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ದೇವಸ್ಥಾನದಲ್ಲೇ ತರೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಅಕಸ್ಮಾತ್ ಅಲ್ಲಿ ಹೋಗೋಕ್ಕೆ ಆಗಿಲ್ಲ ಅಂದರೆ
ನಿಮಗೆಲ್ಲೂ ಸಿಗದೇ ಇದ್ದರೆ ದೇವ್ರದ್ದು ಸಾಮಾನು ಸಿಗುತ್ತಲ್ಲ ಅಂಥ ಅಂಗಡೀಲಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ನೋಡಿ ನಾನೊಂದು ಸ್ವಲ್ಪ ಅರ್ಧ ಹಾಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ 1 ಸ್ಪೂನಷ್ಟು ಟರ್ಮರಿಕ್ನ ಹಾಕ್ತಾಯಿದ್ದೀನಿ. ಸೊ ನಾನು ಇದು ಜಸ್ಟ್ ದೇವಸ್ಥಾನದಿಂದ ತಂದಿರೋದನ್ನು ತೋರಿಸ್ತಾ ಇರೋದು. ಸೊ ತಂದ ತಕ್ಷಣ ನಾವೇನು ಮಾಡಬೇಕು ಪ್ರೊಸೀಜರ್ ಅಂದರೆ, ಫಸ್ಟ್ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಹಾಲು ಮತ್ತು ಅರಿಶಿಣದಲ್ಲಿ. ಹಾಲು ಅರಿಶಿಣದಲ್ಲಿ ಏನು ಅಂದರೆ ಅದು ತುಂಬ ಲಕ್ಷ್ಮೀ ದೇವ್ರದ್ದು ಸಂಕೇತ ಅಲ್ವಾ. ಕುದುರೆ ಕಾಲಲ್ಲೆಲ್ಲ ನಡೆದಿರುತ್ತೆ, ಇದು ಶೂಸ್ ಥರ ಯೂಸ್ ಮಾಡಿರ್ತಾರಲ್ಲ ಅದಕ್ಕೆ. ಸೊ ಅದು ಸೌಂಡ್ ಮಾಡ್ಕೊಂಡು ನಡೆಯುವಾಗ ಅದು ಲಕ್ಷ್ಮಿ ಒಲಿಯುತ್ತೆ ಅನ್ನೋ ಒಂದು ಸಂಕೇತ. ಅದಕ್ಕೋಸ್ಕರ ಕುದುರೆ ಲಾಳನ ಎಲ್ಲರೂ ಇಷ್ಟಪಡ್ತಾರೆ ಅದನ್ನು ಮನೆಯಲ್ಲೇ ಹಾಕ್ಕೊಳ್ಳೋದಕ್ಕೆ. ಸೊ ಫಸ್ಟ್ ಚೆನ್ನಾಗಿ ಅದನ್ನು ಹಾಲಲ್ಲಿ ಮತ್ತು ಅರಿಶಿಣದಲ್ಲಿ ಚೆನ್ನಾಗಿ ವಾಶ್ ಮಾಡಾದಮೇಲೆ ಆಮೇಲೆ ನಾವು ಪ್ಲೇನ್ ವಾಟರ್ನಲ್ಲಿ ಅದನ್ನು ತೊಳೆದುಬಿಟ್ಟು ಬರಬೇಕು. ಆಮೇಲೆ ಅದಕ್ಕೆಲ್ಲ ಕಡೆನೂ ಕುಂಕುಮ ಇಡಬೇಕು, 3 ಸೈಡು ಕುಂಕುಮ, ಅರಿಶಿಣ ಕುಂಕುಮ ಇಡಬೇಕು. ಸೊ ನಿಮಗೆ ದೇವಸ್ಥಾನ ಅಥವಾ ಜಾತ್ರೆ ಅಂತ ಕಡೆ ಇದು ಸಿಗುತ್ತೆ ಫ್ರೆಂಡ್ಸ್, ಕುದುರೆ ಲಾಳ. ಇದು ಏನು ಅಂದರೆ ಲಕ್ಷ್ಮೀದು ಸಂಕೇತ. ಇದು ಮನೆಯಲ್ಲಿ ನಾವು ಇಡೋದ್ರಿಂದ ತುಂಬ ನಮಗೆ ಪಾಸಿಟಿವ್ ಎನರ್ಜಿ ನಮಗೆ ಇನ್ಕ್ರೀಸ್ ಆಗುತ್ತೆ. ಅದೊಂದೇ ಕಾರಣಕ್ಕೆ ನಾವು ಹೇಳೋದು. ಯಾವಾಗ ನಮಗೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಜಾಸ್ತಿ ಇರುತ್ತೋ ಆವಾಗ ನಮಗೆ ಚಿನ್ನ ಆಟೋಮೆಟಿಕ್ಕಾಗಿ ಸೇರುತ್ತೆ ಮತ್ತು ದುಡ್ಡು ಕೂಡ ಹಾಗೆಯೇ ನಿಮಗೆ ಬರುತ್ತೆ. ನಮ್ಮನೆಯಲ್ಲೂ ಹಾಗೆ ನಾನು ಮಾಡೋದು. ಏಕೆಂದರೆ ನಾವು ಅಂದ್ಕೊಂಡೇ ಇರಲ್ಲ ಅಲ್ವಾ ಏನಾರ ತೊಗೋಬೇಕು ಅಂತ. ಸೊ ಏನಾರ ಅದ್ರ ಬಗ್ಗೆ ಥಾಟ್ ಮಾಡ್ತಾ ಇದ್ದರೆ ಅದು ನಮಗೆ ಸಕ್ಸಸ್ ಕೊಡುತ್ತೆ ಇದೆಲ್ಲ ಮಾಡೋದ್ರಿಂದ. ಸೊ ಇನ್ನು ಬರೋ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಿ ನಾವು ಚಿನ್ನನ ತೊಗೋಬೋದು, ದುಡ್ಡು ಹೇಗೆ ನಮ್ಮ ಮನೆಗೆ ಜಾಸ್ತಿ ಸೇರಂಗೆ ಮಾಡ್ಕೋಬೋದು ಅನ್ನೋದೆಲ್ಲ. ಸೊ ನನ್ನ ಚಾನಲ್ನ ನೀವು ಪ್ಲೀಸ್ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಅಂದರೆ ಕಮೆಂಟ್ ಮಾಡೋದ್ರಿಂದ ನನಗೂ ಖುಷಿಯಾಗುತ್ತೆ. ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೀವೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು 1 ಗ್ರಾಮ್ 2 ಗ್ರಾಮ್ ಚಿನ್ನದ ಕಿವಿಯೋಲೆ ಅಂತ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ನನಗೆ. ಸೊ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಂದು ಇವಾಗ ತಾನೇ ಜಸ್ಟ್ 2 ಮಂತ್ಸ್ ಆಯಿತು ಲಾಂಗ್ ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಶಾರ್ಟ್ ವೀಡಿಯೋನೇ ಮಾಡ್ತಾಯಿದ್ದೆ. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನು ನಮ್ಮ ಮನೆಯ ಒಳಬಾಗಿಲಿನ ಮುಂಭಾಗದಲ್ಲಿ ಅಂದರೆ ಮೇಲ್ಗಡೆ ಭಾಗ ಇರುತ್ತಲ್ಲ, ಬಾಗಿಲು ಮೇಲ್ಗಡೆ ಸೆಂಟರಲ್ಲಿ ಹಾಕಬೇಕು, ಯು ಶೇಪಲ್ಲಿ ಹಾಕಬೇಕು. ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಹಾಕೋದು ಅಂತ. ಸೊ ಈ ಥರ ಬಾಗಿಲಿನ ಮೇಲ್ಗಡೆ ಮಧ್ಯದಲ್ಲಿ ಹಾಕಬೇಕಾಗತ್ತೆ. ಸೊ ಈ ಥರ ಹಾಕೋದ್ರಿಂದ ಏನು ಅಂದರೆ ಯಾರೇ ಒಂದು ಹೊರಗಡೆಯಿಂದ ಬರುವಾಗ ಅಲ್ಲೇ ನಮಗೆ ಪಾಸಿಟಿವ್ ಎನರ್ಜಿ ಬಂದುಬಿಡುತ್ತೆ ಮನೆಯೊಳಗೆ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸಾಗಿ ನಾನು ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.